ಇದು ಹಳೇದು ಇಲ್ಲ 1973 ಇದೆ, ಅದಕ್ಕಿಂತ ಮುಂಚೆ ಇರಬೇಕು ಬಹುಶಃ. ಇದು ಹಳೇದಾಗೆ ಕಾಣಿಸ್ತು. ಇಡೀ ದೇಶದಲ್ಲಿ ನೀಟ್ ಇದೀಗ ಭಾರಿ ಸದ್ದು ಮಾಡ್ತಿದೆ. ಬೆಳಗಾವಿಯಲ್ಲಿ ಕೋಚಿಂಗ್ ಸೆಂಟರ್ ಆರಂಭಿಸಿ ಯಾರು ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡಿತಾರೋ ಅಂತವರನ್ನು ಗುರಿಯಾಗಿಸಿ ನಿಮಗೆ ಮೆಡಿಕಲ್ ಸೇರಿದಂತೆ ಈ ತರ ಸೀಟ್ ಕೊಡಿಸ್ತೇನೆ ಅಂತ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಖತರ್ನಾಕ್ ಮಾಸ್ಟರ್ ಮೈಂಡ್ ಅನ್ನು ಬೆಳಗಾವಿ ಪೊಲೀಸರು ಕೊನೆಗೂ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೂಲತಃ ಹೈದರಾಬಾದ್ನವನಾದ ಅರವಿಂದ್ ಕುಮಾರ್ ಬಂಧಿತ ವ್ಯಕ್ತಿ. ಬೆಳಗಾವಿಯಲ್ಲಿ 1,30,41,884 ರೂಪಾಯಿ ಆತ ವಿವಿಧ ಆಕಾಂಕ್ಷಿಗಳಿಂದ ಪಡೆದುಕೊಂಡಿದ್ದ ಎನ್ನುವುದು ಪೊಲೀಸ್ ತನಿಖೆಯ ವೇಳೆ ಬಯಲಾಗಿದೆ. ನೀಟ್ ಪರೀಕ್ಷೆಯಲ್ಲಿ ಯಾರು ಕಡಿಮೆ ಅಂಕ ಪಡೆದುಕೊಂಡಿರ್ತಾರೋ ಅವರನ್ನು ಬೆಳಗಾವಿಯಲ್ಲಿ ಸಂಪರ್ಕಿಸುತ್ತಿದ್ದ. ನನಗೆ ಬಹಳಷ್ಟು ಪ್ರಭಾವಿಗಳು ಪರಿಚಯವಿದೆ, ನಿಮಗೆ ಸೀಟ್ ಕೊಡಿಸುವುದಾಗಿ 10ಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿದ್ದಾನೆ. ಕೊನೆಗೂ ಬೆಳಗಾವಿ ಪೊಲೀಸರು ಮುಂಬೈಯಲ್ಲಿ ಈತ ಮತ್ತೊಂದು ಕೋಚಿಂಗ್ ಸೆಂಟರ್ ಆರಂಭಿಸುವ ಮುನ್ನ ತಮ್ಮ ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಡಿಸಿಪಿ ರೋಹನ್ ಜಗದೀಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಸೋಮವಾರ ಮಾಹಿತಿ ನೀಡಿದ್ದಾರೆ. ಉನ್ನತ ಶಿಕ್ಷಣ ಪಡೆದುಕೊಂಡಿದ್ದ ಈತ ಸಾಮಾನ್ಯ ವ್ಯಕ್ತಿಯಲ್ಲ. MBAನಲ್ಲಿ ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದ ಈ ಹಿಂದೆ ಹೈದರಾಬಾದ್ನಲ್ಲಿ 2016ರಲ್ಲಿ ಒಮ್ಮೆ ಪೊಲೀಸ್ ಬಲೆಗೆ ಬಿದ್ದಿದ್ದ. ಆದರೆ ತನ್ನ ಚಾಳಿ ಬಿಡದೆ ಬೆಳಗಾವಿ, ಭೂಪಾಲ್, ಬೆಂಗಳೂರು, ತೆಲಂಗಾಣ ಮುಂತಾದ ಪ್ರದೇಶಗಳಲ್ಲಿ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಗಳಿಸಿದ್ದವರನ್ನೇ ಗುರಿಯಾಗಿಸಿಕೊಂಡು ಅವರಿಂದ ಹಣ ಕೀಳುವ ದಂಧೆ ನಡೆಸ್ತಾ ಇದ್ದ. ಬೆಳಗಾವಿಯಲ್ಲಿ ಕೊಲ್ಲಾಪುರ ವೃತ್ತದ ಬಳಿ ತನ್ನ ಕೋಚಿಂಗ್ ಸೆಂಟರ್ ಅನ್ನು ಆರಂಭಿಸಿದ್ದ. ಬೆಳಗಾವಿ ಪರಿಸರದಲ್ಲಿ ಯಾವ ನೀಟ್ ಆಕಾಂಕ್ಷಿಗಳು ಕಡಿಮೆ ಅಂಕ ಪಡೆದುಕೊಂಡಿರ್ತಾರೋ ಅಂಥವರಿಗೆ ಕರೆ ಮಾಡಿ ನಿಮಗೆ ಮೆಡಿಕಲ್ ಸೀಟ್ ಕೊಡಿಸ್ತೇನೆ ಅಂತ ನನ್ನ ಪರಿಚಯಸ್ಥರು ಇದ್ದಾರಾ ಅಂತ ನಯವಾಗಿ ವಂಚಿಸ್ತಾ ಇದ್ದ. ಬೆಳಗಾವಿಯಲ್ಲಿ ಈತ ಕೋಚಿಂಗ್ ಆರಂಭಿಸುವಾಗ ನೀಡಿರುವ ಬ್ಯಾಂಕ್ ಅಕೌಂಟ್, ಆಧಾರ ಎಲ್ಲವೂ ನಕಲಿಯಾಗಿದೆ. ಆತ ನೀಟ್ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಂದ ಪಡೆದುಕೊಂಡಿದ್ದ ಹಣವನ್ನು ಮತ್ತೆ ಮರುಕಳಿಸಲು ಪೊಲೀಸರು ಪ್ರಯತ್ನ ನಡೆಸಿದ್ದು, ಕೋರ್ಟ್ ಮೂಲಕ ಅದನ್ನು ಕೊಡಿಸುವ ಪ್ರಯತ್ನ ಮಾಡಲಿದ್ದಾರೆ ಅಂತ ಅವರು ತಿಳಿಸಿದರು. ಪ್ರಮುಖರು ನೋಡಿ ಏನೇನಿದೆ, ಮಾರಾಟ, ಸೂಕ್ಷ್ಮ ಸ್ಥಳ, ಏನು ಬರ್ತದೆ, ವೆಂಡಿ ಬಜಾರ್, ದರ್ಬಾರ್ ಗಲ್ಲಿ, ಶಾಸ್ತ್ರಿ ಚೌಕ್, ಮಾರ್ಕೆಟ್ ರೋಡ್, ವಾಯ್ಸ್ ಆಫ್ ಅಪ್ಪು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.